ಹಾಯ್, ಹಲೋ, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತೇನಪ್ಪ ಅಂದರೆ ಎಸ್ಕಾಂ ಕಡೆಯಿಂದ ಹೊಸ ನೋಟಿಫಿಕೇಶನ್ ರಿಲೀಸ್ ಮಾಡಿದ್ದಾರೆ. ಈ ವಿಡಿಯೋದಲ್ಲಿ ಅದ್ರ ಬಗ್ಗೆ ಕಂಪ್ಲೀಟ್ ಆಗಿ ಸ್ಟೆಪ್ ಬೈ ಸ್ಟೆಪ್ ನೋಡ್ತಾ ಹೋಗೋಣ. ಓಕೆನಾ? ಏನಪ್ಪ ಅಂದರೆ ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮ ಮೈಸೂರು ಕಡೆಯಿಂದ ಏನಪ್ಪ ಅಂದರೆ ಎಸ್ಕಾಂ ಕಡೆಯಿಂದ ಹೊಸ ನೋಟಿಫಿಕೇಶನ್ ರಿಲೀಸ್ ಮಾಡಿದ್ದಾರೆ. ಓಕೆ, ಈಗ ಈ ಹುದ್ದೆಗಳಿಗೆ ಯಾರು ಅಪ್ಲೈ ಮಾಡಬೇಕು, ಹೇಗೆ ಅಪ್ಲೈ ಮಾಡಬೇಕು, ಕೊನೆಯ ದಿನಾಂಕ ಯಾವಾಗ ಅಂತಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಓಕೆ, ಹಾಗೆ ಹುದ್ದೆಗಳ ವಿವರ ನೋಡಿಬಿಟ್ಟು ಸಂಸ್ಥೆ ಹೆಸರು ಬಂದ್ಬಿಟ್ಟು ಯಾವುದಪ್ಪ ಅಂದರೆ ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮ ಮೈಸೂರು ಕಡೆಯಿಂದ ಏನಪ್ಪ ಅಂದರೆ ನಿಮಗೆ ಹೊಸ ನೋಟಿಫಿಕೇಶನ್ ರಿಲೀಸ್ ಮಾಡಿದೆ. ಇದೊಂದು ಸಂಸ್ಥೆ ಆಗಿತ್ತೆ. ಈ ಸಂಸ್ಥೆ ಕಡೆ ನಿಮಗೆ ನೋಟಿಫಿಕೇಶನ್ ರಿಲೀಸ್ ಮಾಡಿದ್ದಾರೆ. ಓಕೆ, ಹಾಗೆ ಹುದ್ದೆಗಳ ಹೆಸರು ಬಂದ್ಬಿಟ್ಟು ಯಾವುದಪ್ಪ ಅಂದರೆ ಅಪ್ರಿಸೆಂಟ್ ಏನಪ್ಪ ಹುದ್ದೆಗಳಲ್ಲಿ ಕನ್ಫರ್ಮ್ ಮಾಡಿದ್ದಾರೆ. ಓಕೆ, ಹಾಗೆ ಟೋಟಲ್ ಹುದ್ದೆಗಳು ಎಷ್ಟಿದಾವಪ್ಪ ಅಂದರೆ ಟೋಟಲ್ ಹುದ್ದೆಗಳು ಬಂದ್ಬಿಟ್ಟು ಏನಪ್ಪ ಅಂದರೆ ಟೋಟಲ್ 200 ಹುದ್ದೆಗಳು ಇಲ್ಲಿ ಖಾಲಿದಾವೆ ಅಂತ ಹೇಳಿ ನಾವು ನೋಡ್ತಾ ಹೋಗ್ಬೋದು. ಓಕೆ, ಹಾಗೆ ಉದ್ಯೋಗ ಸ್ಥಳ ಬಂದ್ಬಿಟ್ಟು ಎಲ್ಲಪ್ಪ ಅಂದರೆ ನಮ್ಮ ಕರ್ನಾಟಕದಲ್ಲಿ ಏನಪ್ಪ ಮೈಸೂರಲ್ಲಿ ಇದೊಂದು ಅಲ್ಲಿ ಉದ್ಯೋಗ ಸ್ಥಳ ಆಗಿರುತ್ತೆ. ಓಕೆ, ನಿಮಗೆ ಬೇರೆ ಕಡೆ ಎಲ್ಲಿ ಲೊಕೇಶನ್ ಕೊಡೋದಿಲ್ಲ. ನೀವು ಈ ಜಾಬಿಗೆ ಸೆಲೆಕ್ಷನ್ ಆದರೆ ಏನಪ್ಪ ಅಂದರೆ ಮೈಸೂರೊಳಗೆ ನೀವು ಕೆಲಸ ಮಾಡಬೇಕಾಗುತ್ತೆ. ಓಕೆ, ಹಾಗೆ ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ ಅಂದರೆ ಶೈಕ್ಷಣಿಕ ಅರ್ಹತೆ. ಈ ಜಾಬಿನ ಅಪ್ಲೈ ಮಾಡೋಕ್ಕಪ್ಪ ಅಂದರೆ ಎಜುಕೇಷನ್ ಕ್ವಾಲಿಫಿಕೇಷನ್ ಏನಾಗಿರ್ಬೇಕು ಅಂತ ನಾವೀಗ ನೋಡ್ತಾ ಹೋಗೋಣ. ಓಕೆ, ಮೊದಲಿಂದ ಬಂದ್ಬಿಟ್ಟು ಏನಪ್ಪ ಅಂದರೆ ಅಭ್ಯರ್ಥಿಗಳು ಯಾವುದೇ ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯ ಅಥವಾ ಸಂಸ್ಥೆ ಕೆಳಗಿಂದ ವಿದ್ಯಾರ್ಥಿಗಳನ್ನ ಯಾವುದಾದ್ರೂ ಪೂರ್ಣಗೊಳಿಸಬೇಕಂತ. ಏನಪ್ಪ ಯಾವುದಾದ್ರು ಹುದ್ದೆ ಏನಪ್ಪ ನೀವು ಅಪ್ಲೈ ಮಾಡೋಕ್ಕಪ್ಪ ಅಂದರೆ ಎನಿ ಸ್ಟೂಡೆಂಟ್ ಏನಪ್ಪ ಅಂದರೆ ನೀವು ಯಾವುದೊಂದು ವಿಶ್ವವಿದ್ಯಾಲಯದಲ್ಲಿ ಪದವಿ ಪಡೆದಿರಬೇಕು. ಇಲ್ಲ ನೀವು ಪದವಿ ಪಡೆದಿಲ್ಲಪ್ಪ ಅಂದರೆ ನೀವು ಕೆಳಗೆ ಕೊಟ್ಟಿರೋ ಯಾವುದಾದ್ರು ಒಂದು ನೀವು ಪಾಸ್ ಆಗಿದ್ದರೆ ನೀವು ಎಲಿಜಿಬಲ್ ಇದ್ದರೆ ಅಪ್ಲೈ ಮಾಡೋದು. ಓಕೆ, ನೀವು ಡಿಗ್ರಿ ಆದರೆ ಅಪ್ಲೈ ಮಾಡ್ಬೋದು, ಡಿಪ್ಲೊಮಾ ಇದ್ದರೆ ಅಪ್ಲೈ ಮಾಡ್ಬೋದು, ಬಿ.ಟೆಕ್ ಮಾಡಿದರೆ ಅಪ್ಲೈ ಮಾಡ್ಬೋದು, ಬಿ.ಕಾಮ್ ಮಾಡಿದರೆ ಅಪ್ಲೈ ಮಾಡ್ಬೋದು, ಬಿ.ಬಿ.ಎ ಮಾಡಿದರೆ, ಬಿ.ಎ ಮಾಡಿದರೆ, ಬಿ.ಸಿ.ಎ ಮಾಡಿದರೆ, ಹಾಗೆ ಬಿ.ಎಸ್.ಸಿ ಮಾಡಿದರೆ ಕೂಡ ಈ ಜಾಬ್ಗೆ ಅಪ್ಲೈ ಮಾಡೋಕ್ಕೆ ನೀವು ಎಲಿಜಿಬಲ್ ಇರ್ತೀರ. ಓಕೆನಾ? ಜಸ್ಟ್ ನಾವು ನಾರ್ಮಲಾಗಿ ಹೇಳ್ಬೇಕಪ್ಪ ಅಂದರೆ ನೀವು ಡಿಪ್ಲೊಮಾ ಮಾಡಿದರೆ ಅಪ್ಲೈ ಮಾಡ್ಬೋದು, ಹಾಗೆ ನಾರ್ಮಲ್ ಡಿಗ್ರಿ ಮಾಡಿದ್ರು ಕೂಡ ಈ ಜಾಬ್ಗೆ ನೀವು ಅಪ್ಲೈ ಮಾಡೋಕ್ಕೆ ಎಲಿಜಿಬಲ್ ಇರ್ತೀರ. ಓಕೆನಾ? ಜಸ್ಟ್ ನೀವು ಡಿಗ್ರಿ ಮಾಡಿದ್ರು ಕೂಡ ಈ ಎಸ್ಕಾಂ ಹುದ್ದೆಗಳಿಗೆ ನೀವು ಅಪ್ಲೈ ಮಾಡೋಕ್ಕೆ ನೀವು ಖಂಡಿತವಾಗಿ ಅರ್ಹರು ಇರ್ತೀರ. ಹಾಗಾಗಿ ನಿಮಗೇನು ಇಷ್ಟ ಇದ್ದರೆ ಈ ಜಾಬಿಗೆ ನೀವು ಅಪ್ಲೈ ಮಾಡ್ತಾ ಹೋಗ್ಬೋದು. ಹಾಗೆ ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ ಅಂದರೆ ಈ ಜಾಬಿಗೆ ಅಪ್ಲೈ ಮಾಡೋಕ್ಕಪ್ಪ ಅಂದರೆ ವಯೋಮಿತಿ ಎಷ್ಟಿರಬೇಕಪ್ಪ ಅಂತ ನೋಡೋದಾದರೆ ಫಸ್ಟ್ ಒಂದು ಅಭ್ಯರ್ಥಿ ಕನಿಷ್ಠ ಏನಪ್ಪ ಅಂದರೆ 18 ವರ್ಷ ಏನಪ್ಪ ಅಂದರೆ ಪೂರ್ಣವಾಗಿರ್ಬೇಕು. ಅಂದರೆ ಏನಪ್ಪ ನಿಮಗೆ ಮಿನಿಮಮ್ ಏಜ್ ಬಂದ್ಬಿಟ್ಟು ಏನಪ್ಪ ಅಂದರೆ 18 ವರ್ಷ ಕಂಪ್ಲೀಟ್ ಆಗಿರ್ಬೇಕು. ಓಕೆ, ನೀವು 18 ವರ್ಷ ಆಗಿದ್ರೆ ಮಾತ್ರ ಈ ಜಾಬಿಗೆ ನೀವು ಅಪ್ಲೈ ಮಾಡೋಕ್ಕೆ ಎಲಿಜಿಬಲ್ ಇರ್ತೀರ. ಓಕೆನಾ? 18 ವರ್ಷ ಕೆಳಗಿದ್ರೆ ನೀವು ಅಪ್ಲೈ ಮಾಡೋಕ್ಕಾಗೋದಿಲ್ಲ. ಮಿನಿಮಮ್ ಏಜ್ ಬಂದ್ಬಿಟ್ಟು 18 ವರ್ಷ ಆಗಿರುತ್ತೆ. ಓಕೆ, ಹಾಗೆ ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ ಅಂದರೆ ಸಂಬಳ ವಿವರ. ಈ ಜಾಬಿಗೆ ನಾವು ಸೆಲೆಕ್ಷನ್ ಆದ ಎಷ್ಟು ಸಂಬಳ ಕೊಡ್ತಾರಪ್ಪ ಅಂದರೆ ಸಂಬಳ ಬಂದ್ಬಿಟ್ಟು ಏನಪ್ಪ ಅಂದರೆ ಆಯ್ಕೆದ ಅಭ್ಯರ್ಥಿಗಳಿಗೆ ತಿಂಗಳಿಗೆ 10,900ರಿಂದ 12,000 ರೂಪಾಯಿ ಏನಪ್ಪ ನಾವು ತಿಂಗಳಿಗೆ ಸಂಬಳ ಕೊಡ್ತಾರಂತ ನಾವು ನೋಡ್ತಾ ಹೋಗ್ಬೋದು. ಓಕೆ, ಸ್ಟಾರ್ಟಿಂಗಲ್ಲಿ ಎಸ್ಕಾಂ ಒಳಗೆ ನಿಮಗೆ ತುಂಬ ಸ್ಯಾಲ್ರಿ ಕೊಡ್ತಾರೆ. ಓಕೆ, ಹಾಗೆ ನೆಕ್ಸ್ಟ್ ಬರ್ತಾ ಏನಪ್ಪ ಅಂದರೆ ಸ್ಯಾಲ್ರಿ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗೆ ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ ಅಂದರೆ ಈ ಜಾಬಿನ ಅಪ್ಲೈ ಮಾಡೋಕ್ಕಪ್ಪ ಅಂದರೆ ಅರ್ಜಿ ಶುಲ್ಕ ಎಷ್ಟು ಮಾಡಬೇಕು, ಯಾವುದೇ ಒಂದು ಈ ಜನರಲ್ ಕ್ಯಾಟಗರಿ ಆಗಿರ್ಬೋದು, OBC ಆಗಿರ್ಬೋದು, SC ST ಕ್ಯಾಟಗರಿ ಆಗಿರ್ಬೋದು, ಹಾಗೆ PW ಕ್ಯಾಂಡಿಡೇಟ್ ಆಗಿರ್ಬೋದು, ಈ ಜಾಬಿಗೆ ನಾವು ಅಪ್ಲೈ ಮಾಡೋಕ್ಕಪ್ಪ ಅಂದರೆ ಎಷ್ಟು ಅಪ್ಲಿಕೇಶನ್ ಫೀಸ್ ಇರುತ್ತಪ್ಪ ಅಂದರೆ ಇದಕ್ಕೆ ಯಾವುದೇ ಥರ ಏನಪ್ಪ ಅಂದರೆ ಅಪ್ಲಿಕೇಶನ್ ಫೀಸ್ ಇರೋದಿಲ್ಲ. ಓಕೆ, ನೀವು ಉಚಿತವಾಗಿ ಈ ಜಾಬ್ಗೆ ನೀವು ಅರ್ಜಿನ ಸಲ್ಲಿಸ್ಬೋದು. ಓಕೆ, ಯಾವುದೇ ಥರ ಫೀಸ್ ಇರೋದಿಲ್ಲ, ಆರಾಮಾಗಿ ಫ್ರೀಯಾಗಿ ನೀವು ಅಪ್ಲಿಕೇಶನ್ ಹಾಕ್ಬೋದು. ಯಾವ ಥರ ಅಪ್ಲಿಕೇಶನ್ ಆಗಬೇಕಪ್ಪ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಿಮಗೆ ಅಪ್ಲೈ ಲಿಂಕ್ ಕೊಟ್ಟಿರ್ತೀನಿ, ಅದ್ರ ಮುಖಾಂತರ ನೀವು ಅಪ್ಲೈ ಮಾಡ್ಬೋದು. ಓಕೆ, ಹಾಗೆ ಇದನ್ನು ಅಪ್ಲೈ ಮಾಡಿದ ಮೇಲೆ ಯಾವ ಥರ ಸೆಲೆಕ್ಷನ್ ಮಾಡ್ತಾರಪ್ಪ ಅಂದರೆ ಸೆಲೆಕ್ಷನ್ ಬಂದ್ಬಿಟ್ಟು ಏನಪ್ಪ ಅಂದರೆ ನಿಮಗೆ ಮೆರಿಟ್ ಲಿಸ್ಟ್ ಬಿಡ್ತಾರೆ. ಯಾವ ಥರಪ್ಪ ಅಂದರೆ ನೀವು ಅಪ್ಲೈ ಮಾಡಿರುವ ನಿಮ್ಮ ಮಾರ್ಕ್ಸ್ ಕಾರ್ಡ್ ಮೇಲೆ ನಿಮ್ಗೆ ಎಷ್ಟು ಯಾವ ಡಿಗ್ರಿ ಮೇಲೆ ಎಷ್ಟು ಮಾರ್ಕ್ಸ್ ತೆಗೆದಿರ ಅಂತ ಅದ್ರ ಮೇಲೆ ಏನಪ್ಪ ಅಂದರೆ ನಿಮಗೆ ಅರ್ಹತೆ ಪಟ್ಟಿ ಬಿಟ್ಟು ಅದರೊಳಗೆ ಏನಪ್ಪ ಅಂದರೆ ಶಾರ್ಟ್ ಲಿಸ್ಟ್ ಮಾಡಿ ಏನಪ್ಪ ನಿಮಗೆ ಸೆಲೆಕ್ಷನ್ ಮಾಡ್ತಾ ಹೋಗ್ತಾರೆ. ಈ ಥರ ನಿಮ್ಗೆ ಯಾವುದೇ ಥರ ಎಕ್ಸಾಮ್ ಕೂಡ ಇರೋದಿಲ್ಲ. ಓಕೆ, ಡೈರೆಕ್ಟ್ ಬಂದು ಏನಪ್ಪ ಅಂದರೆ ನಿಮಗೆ ಪರ್ಸೆಂಟೇಜ್ ಮೇಲೆ ಸೆಲೆಕ್ಷನ್ ಮಾಡ್ತಾ ಹೋಗ್ತಾರೆ. ಓಕೆ, ಹಾಗೆ ನೆಕ್ಸ್ಟ್ ಬಂದ್ಬಿಟ್ಟು ಯಾವ ಥರ ಅಪ್ಲಿಕೇಶನ್ ಹಾಕಬೇಕಪ್ಪ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಏನಪ್ಪ ಅಂದರೆ ಎಸ್ಕಾಂ ಮುದ್ದೆ ಏನಪ್ಪ ಅಂದರೆ ನಿಮಗೆ ಅಫಿಷಿಯಲ್ ಇರೋ ವೆಬ್ಸೈಟ್ನ ಲಿಂಕ್ ಕೊಟ್ಟಿದ್ದೇನೆ. ಓಕೆ, ಅದನ್ನು ಕ್ಲಿಕ್ ಮಾಡಿಕೊಂಡು ಫಸ್ಟ್ ಏನಪ್ಪ ಅಂದರೆ ಸಂಪೂರ್ಣವಾಗಿ ಏನಪ್ಪ ಅಂದರೆ ನೋಟಿಫಿಕೇಶನ್ ಒನ್ ಟೈಮ್ ನೀವು ಕೂಡ ಕಂಪ್ಲೀಟಾಗಿ ಓದ್ಕೊಳ್ಳಿ. ಓಕೆ, ಅದಾದಮೇಲೆ ಅಗತ್ಯಗಳು ಡಾಕ್ಯುಮೆಂಟ್ಗಳು ಇಟ್ಕೋಬೇಕು. ಯಾವುದಪ್ಪ ಅಂದರೆ ಆಧಾರ್ ಕಾರ್ಡ್ ಆಗಿರ್ಬೋದು, ಮಾರ್ಕ್ಸ್ ಕಾರ್ಡು ಮತ್ತು ಫೋಟೋ ಸೈಗಳು ಇವೆಲ್ಲ ನೀವು ಅಲ್ಲಿ ಅಪ್ಲಿಕೇಶನ್ ಆಗುವಾಗ ಅಪ್ಲೋಡ್ ಮಾಡಬೇಕು. ಹಾಗಾಗಿ ಇವೆಲ್ಲ ಡಾಕ್ಯುಮೆಂಟ್ಗಳು ನಿಮ್ಮ ಹತ್ರ ಇರಬೇಕು. ಅದಾದಮೇಲೆ ಏನಪ್ಪ ಅಂದರೆ ನೆಕ್ಸ್ಟ್ ಬಂದ್ಬಿಟ್ಟು ನೀವು ಫಸ್ಟು ರಿಜಿಸ್ಟರ್ ಆಗಬೇಕು. ನೀವೇನು ಫಸ್ಟ್ ರಿಜಿಸ್ಟರ್ ಆಗಿಲ್ಲ ಅಂದರೆ ಫಸ್ಟ್ ನೀವು ಫೋನ್ ನಂಬರ್ ಮತ್ತು ಇಮೇಲ್ ಮುಖಾಂತರ ರಿಜಿಸ್ಟರ್ ಆಗಬೇಕು. ರಿಜಿಸ್ಟರ್ ಆದಮೇಲೆ ಏನಪ್ಪ ಅಂದರೆ ಆನ್ಲೈನಲ್ಲಿ ನೀವು ಲಾಗಿನ್ ಆಗಿ ಅಪ್ಲಿಕೇಶನ್ ಕಂಪ್ಲೀಟ್ ಮಾಡ್ತಾ ಹೋಗ್ಬೇಕು. ಆಮೇಲೆ ಏನಪ್ಪ ಅಂದರೆ ಅಪ್ಲಿಕೇಶನ್ ಕಂಪ್ಲೀಟ್ ಮಾಡಾದ್ಮೇಲೆ ಏನಪ್ಪ ಅಂದರೆ ನೀವು ಅಪ್ಲಿಕೇಶನ್ ಫಾರ್ಮ್ ಸಬ್ಮಿಟ್ ಮಾಡ್ತಾ ಹೋಗಬೇಕು. ಸಬ್ಮಿಟ್ ಆದಮೇಲೆ ಏನಪ್ಪ ಅಂದರೆ ಅರ್ಜಿ ಪತ್ರಿಕೆಯನ್ನು ಡೌನ್ಲೋಡ್ ಮಾಡಿಕೊಂಡು ಪ್ರಿಂಟ್ ತೆಗೆದುಕೊಂಡು ಇಟ್ಕೋಬೇಕು. ಯಾಕಪ್ಪ ಅಂದರೆ ನೀವು ಲಾಸ್ಟಿಗೆ ಏನಪ್ಪ ಅಂದರೆ ಸೆಲೆಕ್ಷನ್ ಆದಮೇಲೆ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಹೋದಾಗೆ ನಿಮ್ಮದು ಅಪ್ಲಿಕೇಶನ್ ಫಾರ್ಮ್ ಕಂಪ್ಲೀಟ್ ಆಗಿ ಅವ್ರು ಕೇಳ್ತಾರೆ. ಹಾಗಾಗಿ ಏನಪ್ಪ ಅಂದರೆ ನೀವು ಅಪ್ಲಿಕೇಶನ್ ಫಾರ್ಮ್ ಜೆರಾಕ್ಸ್ ತಗೊಂಡು ಇಟ್ಕೊಳ್ಳೇಬೇಕು. ಓಕೆ, ಹಾಗೆ ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ ಅಂದರೆ ಈಗ ಅಪ್ಲಿಕೇಶನ್ ಹಾಕಲು ಕೊನೆಯ ದಿನಾಂಕ ಮತ್ತು ಪ್ರಾರಂಭ ದಿನಾಂಕ ಯಾವಾಗಪ್ಪ ಅಂದರೆ ಅರ್ಜಿ ಪ್ರಾರಂಭ ದಿನಾಂಕ ಬಂದುಬಿಟ್ಟು 8/5/2020
ಅಂದರೆ ಇದೇ ಮಂತ್ 8ನೇ ತಾರೀಕು ನಿಮ್ಗೆ ಅಪ್ಲಿಕೇಶನ್ ಕೂಡ ಸ್ಟಾರ್ಟ್ ಆಗಿದೆ. ಹಾಗೆ ಕೊನೆಯ ದಿನಕ್ಕೆ ಬಂದ್ಬಿಟ್ಟು ಯಾವಾಗಪ್ಪ ಅಂದರೆ 29/5/2024. ಅದು ಇದೇ ಮಂತು 29ನೇ ತಾರೀಕು ನಿಮ್ಮದು ಕೊನೆಯ ದಿನಾಂಕ ಆಗಿರುತ್ತೆ. ಓಕೆ, ಹಾಗಾಗಿ ನೀವೇನಪ್ಪ ಅಂದರೆ ಏನಪ್ಪ ಲಾಸ್ಟ್ ಡೇಟ್ ಮುಗಿಯೋದ್ರೊಳಗೆ ನೀವು ಇದನ್ನ ಏನಪ್ಪ ಅಂದರೆ ಅಪ್ಲಿಕೇಶನ್ ಕೂಡ ಆಗ್ಬೋದು. ಓಕೆನಾ, ಸ್ಟಾರ್ಟು 8 ಹಾಗೆ ಕೊನೆಯ ದಿನಾಂಕ ಬಂದು ಈ ಮಂತ್ 29 ನಿಮ್ಮದು ಕೊನೆಯ ದಿನಾಂಕ ಆಗಿರುತ್ತೆ. ಓಕೆನಾ, ಇದು ನೆನಪಿಟ್ಟುಕೊಂಡು ಕೂಡ ನೀವು ಅಪ್ಲಿಕೇಶನ್ ಆಗ್ಬೋದು. ಹಾಗೆ ಅಫಿಷಿಯಲ್ ಲಿಂಕ್ ಏನಪ್ಪ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಏನಪ್ಪ ಅಂದರೆ ಎಸ್ಕಾಮ್ದು ಅಫಿಷಿಯಲ್ ವೆಬ್ಸೈಟ್ ಕೊಟ್ಟಿರ್ತೀನಿ. ಹಾಗೆ ನಾನು ಅಫಿಷಿಯಲ್ ಏನಪ್ಪ ಅಂದರೆ ನೋಟಿಫಿಕೇಶನ್ ಲಿಂಕ್ ಕೂಡ ಕೊಟ್ಟಿರ್ತೀನಿ. ಹಾಗೆ ಆನ್ಲೈನ್ ಅಪ್ಲೈ ಮಾಡ್ಕೊಳ್ಳೋ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಓಕೆ, ಅದನ್ನು ಕೂಡ ಕ್ಲಿಕ್ ಮಾಡ್ಕೊಂಡು ಏನಪ್ಪ ಅಂದರೆ ಅಪ್ಲೈ ಮಾಡ್ತಾ ಹೋಗ್ಬೋದು. ಓಕೆ, ಇದಿಷ್ಟು ಏನಪ್ಪ ಅಂದರೆ ಎಸ್ಕಾಮ್ ಕಡೆಯಿಂದ ಏನಪ್ಪ ಅಂದರೆ ನೋಟಿಫಿಕೇಶನ್ ರಿಲೀಸ್ ಆಗಿದ್ದು. ಇದು ಬಂದ್ಬಿಟ್ಟು ಏನಪ್ಪ ಮೈಸೂರೊಳಗೆ ಇರುತ್ತೆ. ಹಾಗಾಗಿ ಇದನ್ನ ಇಷ್ಟ ಇದ್ರೂ ಕೂಡ ನೀವು ಅಪ್ಲೈ ಮಾಡ್ಬೋದು. ಓಕೆನಾ, ಏನಪ್ಪ ಮುಖ್ಯ ಮಾಹಿತಿ ಏನಪ್ಪ ಅಂದರೆ ಅರ್ಜಿ ಶುಲ್ಕ ಕೂಡ ಏನಪ್ಪ ಅಂದರೆ ಇದಕ್ಕೆ ಯಾವುದಾದ್ರು ಅಪ್ಲಿಕೇಶನ್ ಫೀಸ್ ಇರೋದಿಲ್ಲ. ಹಾಗೆ ಇದೊಂದು ಏನಪ್ಪ ಅಂದರೆ ನೀವು ಲೋಕಲ್ ಆಗುತ್ತೆ ಏನಪ್ಪ ಕರ್ನಾಟಕ ಒಳಗೆ ನಿಮಗೆ ಜಾಬ್ ಲೊಕೇಶನ್ ಕೂಡ ಆಗುತ್ತೆ. ಆಮೇಲೆ ಫ್ರೆಶರ್ ಕೂಡ ಏನಪ್ಪ ಎಲಿಜಿಬಲ್ ಇದೆ. ಹಾಗೆ ಪದವಿ ಮತ್ತು ಡಿಪ್ಲೊಮಾ ಮಾಡಿದ ಕೂಡ ಈ ಜಾಬಿಗೆ ನೀವು ಆರಾಮಾಗಿ ಅಪ್ಲೈ ಮಾಡ್ಬೋದು. ಓಕೆ, ಹಾಗಾಗಿ ನಿಮಗೆ ಇಂಟ್ರೆಸ್ಟ್ ಇದ್ದರೆ ಈ ಜಾಬಿಗೆ ನೀವು ಕಂಪ್ಲೀಟಾಗಿ ಅಪ್ಲೈ ಮಾಡ್ತಾ ಹೋಗ್ಬೋದು. ಓಕೆ, ಇದಿಷ್ಟೇನಪ್ಪ ಅಂದರೆ ಎಸ್ಕಾಮ್ ಕಡೆಯಿಂದ ಹುದ್ದೆಗಳಾಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಲೈಕ್ ಮಾಡ್ತಾ ಹೋಗಿ. ಓಕೆ, ನಿಮಗೆ ಏನು ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನನಗೆ ರಿಪ್ಲೈ ಮಾಡ್ತಾ ಹೋಗ್ತೀನಿ. ಓಕೆ, ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು.